ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿರುವ ಪ್ರಕರಣ 5ನೇ 1 ಭಾಗದಷ್ಟು ನಿಧಿಯನ್ನ ಕುಟುಂಬಕ್ಕೆ ಕೊಡ್ತೀವಿ. ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಪುರಾತತ್ವ ಸಂಗ್ರಹಾಲಯ ಪರಂಪರೆ ಇಲಾಖೆ ನಿಯಮದ ಪ್ರಕಾರ ಕುಟುಂಬಕ್ಕೆ ಪರಿಹಾರವನ್ನ ಕೊಡುತ್ತೇವೆ ಎಂದಿದ್ದಾರೆ. ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಇಲ್ಲ ಸರ್, ಪರಿಹಾರ ಕೊಡೋದಲ್ಲಿ ಆ್ಯಕ್ಟಲ್ಲಿದೆ, ಪರಿಹಾರ ಕೊಡ್ತಾರೆ ಸರ್. ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್. ಖಂಡಿತ ಸಲ್ಲುತ್ತೆ ಸರ್. 5.1% ಇದೆ ಸರ್. 5ನೇ 1 ಭಾಗ ಇದೆ ಸರ್. ಸರ್ ಅದು ಡಿಸೈಡ್ ಮಾಡ್ತಾರೆ ಸರ್. ಜಿಲ್ಲಾಡಳಿತ ವತಿಯಿಂದ ಡಿಸೈಡ್ ಮಾಡ್ತಾರೆ ಸರ್. ಮಾಡ್ತಾರೆ ಸರ್ ಖಂಡಿತ. ಈಗ ನಾವು ಅಲ್ಲಿ ಹೋಗ್ತಾ ಇದ್ವಿ, ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇದು ಮಾಡ್ತೀವಿ ಸರ್. ಹಣಕಾಸಿನ ರೀತಿಯಲ್ಲಿ ಕೊಡ್ತಾರೆ. ಹೌದು ಸರ್. 5 1 ಭಾಗ ಸರ್. 5ರಲ್ಲಿ ಹ್ಞೂ ಸರ್. ಯಾವ ಇನ್ನು ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಆತಂಕ ಕೂಡ ಮನೆ ಮಾಡಿದೆ. ಇಡೀ ಲಕ್ಕುಂಡಿ ಗ್ರಾಮದಲ್ಲಿ ಅಪಶಕುನ ಎಂಬ ಚರ್ಚೆ ಶುರುವಾಗಿದೆ. ಏನಾದರೂ ಅನಾಹುತ ಆಗುತ್ತಾ ಎಂಬ ಆತಂಕವೂ ಕೂಡ ಮನೆ ಮಾಡಿದೆ. ನಿಧಿ ಸಂಬಂಧ ಏನಾದರೂ ಇಲ್ಲಿ ಅವಘಡ ಬೇರೆ ರೀತಿಯ ಅವಘಡ ಏನಾದರೂ ನಡೆದವೇನ್ರಿ? ರಕ್ತ ಕಾಯ್ಕೊಂಡು ಸತ್ತಾರಂತೆ. ರಕ್ತ ಕಾಯ್ಕೊಂಡು ಸತ್ತಾರಂತೆ. ನಮಗೆಲ್ಲ ಹಿರಿಯರು ಹೇಳ್ತಿದ್ರು. ಅಲ್ಲಿ ಬ್ಯಾಡ ಅಂದ್ರಂತ. ಶೌಜೂರಪ್ಪ ಅನ್ನೋದು ದೇವಸ್ಥಾನ ಅಲ್ಲಿ ಬ್ಯಾಡು ಅಂತ ನಿಮ್ಮಂತ ಹೇಳಿ ಕೇಳಿಲ್ಲ. ಅವು ಏನು ಮಾಲಕ್ಕೆ ತಂದಿದೆ ಸತ್ತ. ಅದು ಬ್ಯಾದಂಗೆ ಏನೋ ಎಬ್ಬಿಸಿ ರಕ್ತ ಕಾಯ್ಕೊಂಡು ದಮ್ಮಿ ಸತ್ತ ಅಂತ ಹಾಗೆ ಮಾತಾಡ್ತಿದ್ರು ಹಿರಿಯರು. ನಾವು ಕೇಳಿ ಅಯ್ಯೋ ಏನು ಮಾಡೋಕೆ ಹೋದ್ರೆ ಬ್ಯಾಡಪ್ಪ, ಅವು ಮೆಟ್ಟು ಬೇಡ ಅಂತ ಅಂತಾರೆ. ಅವನು ಅದು ಹುಡುಗ ತಲೆ ಕೆಡಿಸ್ಕೊಬೇಡ್ರಿ ಅಂತಾರೆ ಮಂದಿ. ಈಗ ಅಂತಾರೆ ಯಜಮಾನ್ರು, ಅದು ಬೇಡಪ್ಪ ಅದು ಅಂತ ಮಾಡೋಕೆ ಹೋಗ್ಬೇಡ್ರಿ, ಜಾತಿ ಸಿಕ್ಕ ಅವು ದಕ್ಕುದಿಲ್ಲ ಅಂತಾರೆ. ತಿಳುವಳಿಕೆಲ್ಲರೂ ಸಿಕ್ಕೊಂಬೋದು. ಅವು ಹಿಂದಕ್ಕೇನು ನಾವು 4 ಆಗಿದ್ವು ಅಂತಾರೆ. ಬಂಗಾರ ಸಿಕ್ಕಿದ್ವು, ಅದು ಒಳ್ಳೇದಲ್ಲ ಅಂತಂತಾರೆ. ಸಿಕ್ಕರು ಒಳ್ಳೇದಲ್ಲ, ಅವ್ರು ಒಳ್ಳೇದಾಗಿಲ್ಲ. ಅವು ಮಂತನ ಸಿಕ್ಕಿದ್ವು ಏನೂ ಉಳಿದಿಲ್ಲ, ಒಳ್ಳೇದಾಗೋದಿಲ್ಲ ಅಂತಾರೆ ಯಜಮಾನ್ರು. ನಿಧಿ ಸಂಬಂಧ ಏನಾದರೂ ಇಲ್ಲ. ಕೋಗಿಲು ಅಕ್ರಮವಾಸಿಗಳಿಗೆ ಫಟಾಫಟ್ ಅಂತ ಪರಿಹಾರವನ್ನ ಕೊಟ್ಟಿದ್ದಾರೆ. ಆದರೆ ದುಡ್ಡು ಕಟ್ಟಿದ ಫಲಾನುಭವಿಗಳಿಗೆ ಸೂರು ಸಿಕ್ಕಿಲ್ಲ. ಹಾಗಾಗಿ ರಾಜೀವ್ ಗಾಂಧಿ ವಸತಿ ನಿಗಮದ ಮುಂದೆ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ನಿಗಮದ ಕಚೇರಿ ಮುಂಭಾಗದ ವಾತಾವರಣ ಹೇಗಿದೆ ಅಂದ್ರೆ, ಪ್ರತಿಭಟನಾ ನಿರತರು ಪಟ್ಟು ಹಿಡಿದು ಕೂತಿದ್ದಾರೆ. ಮನೆ ಕೀ ಕೊಡುವವರೆಗೂ ಕೂಡ ನಾವು ಜಾಗವನ್ನ ಬಿಟ್ಟು ಕದಲಲ್ಲ ಅಂತ, ಮನೆ ಕೊಡಿ ಅಥವಾ ದುಡ್ಡನ್ನ ವಾಪಸ್ ಕೊಡಿ ಅಂತ ಹೇಳಿ ಆಗ್ರಹ ಪಡಿಸುತ್ತಿದ್ದಾರೆ. ಅಧಿಕಾರಿಗಳು ಮತ್ತು ಫಲಾನುಭವಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಅನಧಿಕೃತವಾಗಿದ್ದಾರೆ. ಅವ್ರು ಯಾರು ಕೇಳ್ತಾ ಇಲ್ಲ. ನಾವು ದುಡ್ಡು ಕಟ್ಟರೆ ಯಾಕೆ ಸೊನ್ನೆ ಮಾಡ್ತೀರಾ ನೀವು?